ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಸಗಳು ಅಂದ್ರೇನು, ಸಮಾಸಗಳೊಳಗ ಎಷ್ಟು ವಿಧಗಳು ಬರ್ತಾವ ಅನ್ನೋದನ್ನ ನೋಡೋಣ ಬನ್ನಿ. ಸಮಾಸಗಳು ಅಂದ್ರೆ ಏನಪ್ಪಾ? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಅನುಗುಣವಾಗಿ ಒಂದಾಗಿ ಮಧ್ಯ ವಿಭಕ್ತಿ ಪ್ರತ್ಯಯಗಳು ಲೋಪವಾಗಿ ಹೊಸ ಪದವನ್ನು ಸಮಾಸಗಳು ಅಂತ ಹೇಳಿ ಕರಿತೀವಿ. ಸಮಾಸಗಳಲ್ಲಿ ಕೆಲವೊಂದಿಷ್ಟು ವಿಧಗಳು ಬರ್ತಾವು, ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂತ ಹೇಳಿದ್ರೆ ಎರಡನೆಯ ಪದದ ಅರ್ಥವು ಪ್ರಧಾನವಾಗಿರುತ್ತದೆ. ಸಮಾಸವನ್ನು ಬಿಡಿಸಿ ಬರೆಯುವಾಗ ವಿಭಕ್ತಿ ಪ್ರತ್ಯಯಗಳು ಬರುತ್ತವೆ. ಏನಪ್ಪ ತತ್ಪುರುಷ ಸಮಾಸ ಏನು? ಇದು ಪೂರ್ವ ಪದ ಏನಾಗಿರ್ತತಿ? ಕಾನ್ಸ್ಟೆಂಟ್ ಹೆಂಗಿರ್ತತಿ ಹಂಗ ಇರ್ತತಿ. ಇಲ್ಲಿ ಉದಾಹರಣೆ ನೋಡೋಣ. ತಲೆಯಲ್ಲಿ ಪ್ಲಸ್ ನೋವು. ಏನಪ್ಪ? ತಲೆನೋವು, ನೋವು. ಅರಸನ ಮನೆ, ಅರಮನೆ. ಎರಡನೇದ್ದು ಯಾವ್ದಪ್ಪ? ಕರ್ಮಧಾರೆಯ ಸಮಾಸ. ಇಲ್ಲಿ ಏನ್ ಮಾಡ್ತೈತಿ ಅಂದ್ರ ವಿಶೇಷಣ ಮತ್ತು ವಿಶೇಷಗಳ ನಡುವೆ ಏರ್ಪಡುವ ಸಮಾಸ ಇದು. ಹೌದಾ? ಇಲ್ಲಿ ಪೂರ್ವ ಪದವು ಉತ್ತರ ಪದದ ಗುಣವನ್ನ ಏನ್ ಮಾಡುತ್ತಾ ತಿಳಿಸಿಕೊಡ್ತೈತಿ. ಉದಾಹರಣೆಗೆ ಕೆಂಗಣ್ಣು, ಕೆಂಪಾದ ಪ್ಲಸ್ ಕಣ್ಣು, ಕೆಂಗಣ್ಣು. ಹೆಬ್ಬಾವು, ಇರಿದು ಪ್ಲಸ್ ಹಾವು, ಹೆಬ್ಬಾವು. ಮೂರನೇದ್ದು ಯಾವ್ದಪ್ಪ? ದ್ವಿಗು ಸಮಾಸ. ಇದೇನ್ ಮಾಡ್ತತಿ? ಸಂಖ್ಯೆಯನ್ನ ಸೂಚಿಸುವ ಪದವು ನಾಮಪದದೊಂದಿಗೆ ಸೇರಿದಾಗ ದ್ವಿಗು ಸಮಾಸವಾಗುತ್ತದೆ. ಉದಾಹರಣೆಗೆ ತ್ರಿಕೋನ, ಮೂರು ಪ್ಲಸ್ ಕೋನಗಳು ತ್ರಿಕೋನ. ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ನಾಲ್ಕನೇದ್ದು ಯಾವುದು? ದ್ವಂದ್ವ ಸಮಾಸ. ಇದು ಸಮಾಸದಲ್ಲಿರುವ ಎಲ್ಲಾ ಪದಗಳ ಅರ್ಥವು ಪ್ರಧಾನವಾಗಿರುತ್ತದೆ. ಹೆಚ್ಚಾಗಿ ಇಲ್ಲಿ ಏನಾಗ್ತೈತಿ? ಉ ಅಥವಾ ಅಕಾರದೊಂದಿಗೆ ಸೇರಿಕೊಳ್ಳುತ್ತವೆ. ಇವೇನ್ ಮಾಡ್ತಾವು? ಉ ಅಥವಾ ಅಕಾರದೊಂದಿಗೆ ಸೇರಿಕೊಳ್ತಾವು. ಉದಾಹರಣೆಗೆ ತಾಯಿ ತಂದೆಗಳು. ನೋಡ್ರಿ, ತಾಯಿಯು ಪ್ಲಸ್ ತಂದೆಯು. ಗಿಡ ಮರ, ಗಿಡವು ಪ್ಲಸ್ ಮರವು. ಐದನೇದು ಯಾವ್ದಪ್ಪ? ಅಂಶಿ ಸಮಾಸ. ಅಂಶ ಸಮಾಸ ಅಂದ್ರೇನು? ಒಂದು ವಸ್ತುವಿನ ಭಾಗವನ್ನು, ಅಂಶ ಅದೇನೈತಲ್ಲ, ಮತ್ತೊಂದು ಪದದೊಂದಿಗೆ ಸೇರಿಸಿ ಹೇಳುವ ಸಮಾಸಕನ ಅಂಶ ಸಮಾಸ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮುಂಗೈ, ಕೈಯ ಪ್ಲಸ್ ಮುಂದು ಮುಂಗೈ. ಕಣ್ಣಂಚು, ಕಣ್ಣಿನ ಪ್ಲಸ್ ಅಂಚು, ಕಣ್ಣಂಚು. ಬಹುರ್ವಿ ಸಮಾಸ ಅಂದ್ರೇನಪ್ಪ? ಸಮಾಸದಲ್ಲಿರುವ ಪದಗಳ ಅರ್ಥವನ್ನ ಬಿಟ್ಟು ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಇಲ್ಲೇನ್ ಮಾಡ್ತೈತಿ? ಬರ್ತೈತಿ. ಉದಾಹರಣೆ ಚಕ್ರಪಾಣಿ, ಚಕ್ರವನ್ನು ಪ್ಲಸ್ ಪಾಣಿಯಲ್ಲಿ ಉಳ್ಳವನು. ಯಾರಪ್ಪ? ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂದ್ರೇನು? ಸಮಾಸದ ಎರಡನೆಯ ಪದವು ಅಂದ್ರ ಉತ್ತರ ಪದ ಏನ್ ಮಾಡ್ತೈತ? ಕ್ರಿಯೆಯನ್ನು, ಕ್ರಿಯೆ ಅಂದ್ರೇನು? ಕೆಲಸ ಸೂಚಿಸುವ ಪದವಾಗಿರುತ್ತದೆ. ಉದಾಹರಣೆಗೆ ಮುದ್ದು ಮಾಡು, ಮುದ್ದನ್ನು ಮಾಡು. ಹೌದಾ? ಕೈ ತೊಳೆ, ಕೈಯನ್ನು ಪ್ಲಸ್ ತೊಳಿ. ಎಂಟನೇದ್ದು ಯಾವ್ದಪ್ಪ? ಗಮಕ ಸಮಾಸ ಅಂದ್ರೇನು? ಪೂರ್ವ ಪದವು ಸರ್ವನಾಮ, ಉತ್ತರ ಪದವು ನಾಮಪದವಾಗಿರುವ ಸಮಾಸಕ ಗಮಕ ಸಮಾಸ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಈ ಮುದುಕ, ಇವನು ಪ್ಲಸ್ ಮುದುಕ. ಕಪ್ಪನೆಯ ಹಾವು, ಕಪ್ಪು ಪ್ಲಸ್ ಹಾವು. ಒಂಬತ್ತನೇದ್ದು ಯಾವ್ದಪ್ಪ? ಹರಿ ಸಮಾಸ ಅಥವಾ ದೋಷಯುಕ್ತ ಸಮಾಸ ಅಂತ ಹೇಳಿ ಕರಿತೀವಿ. ಇದು ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಪದಗಳು ಬೆರೆತು ಬರುವ ಸಮಾಸವನ್ನು ಹರಿ ಸಮಾಸ ಅಥವಾ ದೋಷಯುಕ್ತ ಸಮಾಸ ಅಂತ ಹೇಳಿ ವ್ಯಾಕರಣದ ಪ್ರಕಾರ ಕರೀತಾರ. ಉದಾಹರಣೆಗೆ ಹೆಣ್ಣು ಮಗು. ಹೆಣ್ಣು ಅಂತಕ್ಕಂಥದ್ದು ಏನಪ್ಪಾ? ಇದು ಕನ್ನಡ. ಹೌದಾ? ಮಗು ಅನ್ನೋದು ಏನಪ್ಪಾ? ಇದು ಸಂಸ್ಕೃತ ಭಾಷೆ. ಹೌದಾ? ಯಾರಿ ಸಮಾಸ ಏನಪ್ಪಾ? ಸಂಸ್ಕೃತ ಮತ್ತು ಕನ್ನಡ ಭಾಷೆ ಎರಡು ಪದಗಳು ಸೇರಿ ಬರುವ ಸಮಾಸವಾಗಿರುತ್ತ. ವಿಡಿಯೋ ಇಷ್ಟ ಆಗಿತ್ತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.